ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳ ಕೊರತೆಯ ನೆಪ ಹೇಳಿದ್ದಾರೆ. ಅಪಘಾತಕ್ಕೀಡಾದಂತ ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಟ್ಟಿಲ್ಲ, ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳ ಕೊರತೆಯ ನೆಪ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಬೆಡ್ ಇಲ್ಲ ಅದಿಲ್ಲ ಅಂತ ಹೇಳಿದ್ದಾರೆ. ಜೀವ ಉಳಿಸೋಕೆ ತಾನೇ ಆಸ್ಪತ್ರೆಗಳಿರೋದು. ಇಲ್ಲಿ ನಿಯಮಗಳು, ಬೆಡ್ ಇಲ್ಲ, ಅದು ಇದು ಅದು ಇಂಪಾರ್ಟೆಂಟಾ? ಆಸ್ಪತ್ರೆ ವೈದ್ಯರು ಅಂದ್ರೆ ಯಾವ ಕಾರಣಕ್ಕಿರೋದು? ಯಾಕೆ ಕಾರಣಕ್ಕೋಸ್ಕರ ಬರೋದು ಅಲ್ಲಿಗೆ? ಜೀವ ಉಳಿಸೋದು ಬಿಟ್ಟು, ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಬೆಡ್ ಇಲ್ಲ ಅಂತ ನೆಪ ಹೇಳಿದ್ದಾರೆ. 28 ವರ್ಷದ ಪ್ರಕಾಶ್ ಮರಿಗೌಡ್ರು, ಅವ್ರ ಬ್ರೈನ್ ಡೆಡ್ ಆಗಿದೆ, ಕೋಮಾಗೆ ಜಾರಿರುವಂಥದ್ದು ವ್ಯಕ್ತಿ. ಧಾರವಾಡದ ಮೊಬರ ನಿವಾಸಿ ಪ್ರಕಾಶ್ ಮರಿಗೌಡ್ರ JCB ಚಾಲಕನಾಗಿದ್ದ ಪ್ರಕಾಶ್ ಮರಿಗೌಡ್ರು ಮನೆಗೆ ಬೈಕ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಸೋಮಾಪುರ ನವಲೂರು ರಸ್ತೆಯಲ್ಲಿ ಅಪಘಾತ ಸಂಭವಿಸಿತ್ತು. ತಕ್ಷಣ ಪ್ರಕಾಶ್ನನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ತರಲಾಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಬರಲಾಯಿತು ಟ್ರೀಟ್ಮೆಂಟ್ಗೋಸ್ಕರ. ಈ ವೇಳೆ ಬೆಡ್ಗಳಿಲ್ಲ ಅಂತ ಹೇಳಿದ್ದಾರೆ ಕಿಮ್ಸ್ ಸಿಬ್ಬಂದಿ. ಮನುಷ್ಯತ್ವನೇ ಇಲ್ಲವಾ ಅಂತ ಇವ್ರಿಗೆ? ಬೆಡ್ ಅಲ್ಲ, ಫಸ್ಟ್ ಆಫ್ ಆಲ್ ಇವರಿಗೆ ಮನುಷ್ಯತ್ವ ಅನ್ನುವಂಥದ್ದಿಲ್ಲ. ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಹೇಗೋ ಆ ಜೀವ ಉಳಿದ್ರೆ ಸಾಕಪ್ಪ ಅಂತ ಸಂಬಂಧಿಕರು. ಇವ್ರ ರೀಸನ್ ಕೇಳ್ಕೊಂಡು ಕೂರಕ್ಕಾಗತ್ತಾ? ಬೆಡ್ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಚಿಕಿತ್ಸೆ ವಿಳಂಬ ಬೇರೆ ಆಗ್ತಾ ಇತ್ತಲ್ಲ, ಈ ಟೈಮ್ನಲ್ಲಿ ಬ್ರೈನ್ ಡೆಡ್ ಆಗಿದೆ, ಕೋಮಾಗೆ ಜಾರ್ಕೊಂಡಿದ್ದಾರೆ ಪ್ರಕಾಶ್. ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಫಸ್ಟ್ ಪ್ರಿಯಾರಿಟಿ ಏನು ವೈದ್ಯರದು, ಆಸ್ಪತ್ರೆದು ಜೀವ ಉಳಿಸೋದು, ಟ್ರೀಟ್ಮೆಂಟ್ ಕೊಡೋದು, ಆ ಕೆಲಸ ಮಾಡಿಲ್ಲ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ. ಬೆಡ್ ಇಲ್ಲ, ಅದ ಬೆಡ್ ಇಲ್ಲ, ಅದ ಎಮರ್ಜೆನ್ಸಿ ಆಯ್ತಲ್ಲ, ಯಾರನ್ನ ತೊಗೊಳತ್ತಾರ? ಏನು ಬೆಡ್ ಏನು ಇಲ್ಲ ಅಂತ ಹೇಳತ್ತಾರ? ಅಂಬು ಪೇಷಂಟ್ ಐತಿ, ಯಾರು ಬರತ್ತಿಲ್ಲ ಇನ್ನೂ ಮಠ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಇವ್ರಿಗೇನು ಬೆಡ್ ಇಂಪಾರ್ಟೆಂಟಾ, ಪ್ರಾಣ ಉಳಿಸೋದು ಇಂಪಾರ್ಟೆಂಟಾ? ಆಸ್ಪತ್ರೆಗಳು ವೈದ್ಯರು ಅನ್ನುವಂಥದ್ದು ಯಾಕಿರೋದು? ಟ್ರೀಟ್ಮೆಂಟ್ ಫಸ್ಟ್ ಕೊಡ್ಬೇಕು ತಾನೆ, ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಕಳಿಸಿದಾರಲ್ಲ. ಪೃಥ್ವಿರಾಜ್, ಖಂಡಿತ. ಯಾಕಂದರೆ ಇದೇನು ಮಾನವೀಯತೆಯೇ ಮರೆತಂತಹ ಸಿಬ್ಬಂದಿ ಅಂತ ಹೇಳ್ಬೋದು. ಯಾಕಂದರೆ ಏನು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿದೆ. ಕಿಮ್ಸ್ ಆಸ್ಪತ್ರೆಗೆ ಆತನನ್ನು ಕರೆತರಲಾಗಿತ್ತು. ಆ ಸಂದರ್ಭದಲ್ಲಿ ಬೆಡ್ ಇಲ್ಲ ಅಂತೇಳಿ ಏನು ಆ್ಯಂಬುಲೆನ್ಸ್ನಲ್ಲಿ ಏನು ಪೇಷಂಟ್ ಕರ್ಕೊಂಬಂದಿದ್ರು, ಅದೇ ರೀತಿ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಬೆಡ್ ಇಲ್ಲ, ನೀವು ವಾಪಸ್ ತೆಗೆದುಕೊಂಡು ಹೋಗ್ರಿ ಅನ್ನೋ ಒಂದು ಮಾತನ್ನು ಕಿಮ್ಸ್ ಸಿಬ್ಬಂದಿ ಹೇಳಿದ್ದಾರೆ. ಅನಿವಾರ್ಯವಾಗಿ ಅಂದರೆ ಮತ್ತೆ ಅಲ್ಲಿಂದ ಏನು ಧಾರವಾಡದ SDM ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗೆ ಆಗಲೇ ಏನಂದರೆ ಈಗ ಆತನ ಏನು ಅಪಘಾತಕ್ಕೆ ತುತ್ತಾಗಿದ್ದ ಪ್ರಕಾಶ್ ಏನಂದರೆ ಆತನ ಬ್ರೈನ್ ಡೆಡ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಈಗ ಮತ್ತೆ ಬ್ರೈನ್ ಡೆಡ್ ಆದ ನಂತರ ಕೋಮಾ ಸ್ಥಿತಿಯಲ್ಲಿರುವಂತಹ ಪ್ರಕಾಶ್ನನ್ನು ಮತ್ತೆ ವಾಪಸ್ ಕಿಮ್ಸ್ಗೆ ಕಳಿಸ್ಕೊಡ್ಲಾಗಿದೆ. ಇಲ್ಲಿ ಏನು ಒಂದು ರೀತಿಯಲ್ಲಿ ವೆಂಟಿಲೇಟರ್ ತೆಗೆದ್ರೆ ಜೀವ ಹೋಗುತ್ತೆ ಅನ್ನೋ ಸ್ಥಿತಿಯಲ್ಲಿ, ಅಂದರೆ ಕ್ರಿಟಿಕಲ್ ಕಂಡೀಷನಲ್ಲಿ ಈಗ ವಾಪಸ್ ಆಗಿದ್ದಾನೆ. ಇದಕ್ಕೆ ಕಿಮ್ಸ್ ಸಿಬ್ಬಂದಿಯ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದರೆ ಏನು ಇಷ್ಟೆಲ್ಲ ದೊಡ್ಡ ಆಸ್ಪತ್ರೆ ಇದೆ ಮತ್ತು ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ರು ಸಹ ತುರ್ತು ಏನು ಚಿಕಿತ್ಸೆಗೆ ಒಂದು ವ್ಯವಸ್ಥೆ ಇಲ್ಲಾಂದರೆ ಏನು ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಜೊತೆಗೆ ಏನು ಈ ರೀತಿ ಒಂದು ಏನು ಅಪಘಾತಕ್ಕೆ ತುತ್ತಾದ ವ್ಯಕ್ತಿಗೆ ತಕ್ಷಣಕ್ಕೆ ಒಂದು ಚಿಕಿತ್ಸೆ ಕೊಟ್ಟು ಆಮೇಲೆ ಬೆಡ್ನ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಆ ರೀತಿ ಮಾಡ್ದೇ ಈ ರೀತಿ ವಾಪಸ್ ಕಳಿಸಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಒಟ್ಟಾರೆ ಏನು ಕಿಮ್ಸ್ ಏನು ಆಗಾಗ ಒಂದು ಈ ರೀತಿಯ ಒಂದು ಚಿಕಿತ್ಸೆ ಕಾರಣಕ್ಕಾಗಿ ಚರ್ಚೆಗೆ ಆಗ್ತಾನೆ ಇದೆ. ಈಗ ಏನು ಒಬ್ಬ ವ್ಯಕ್ತಿಯ ಒಂದು ಪ್ರಾಣದ ಜೊತೆ ಚೆಲ್ಲಾಟ ಆಡಿದೆ ಅಂತ ಹೇಳ್ಬೋದು. ಇದರ ವಿರುದ್ಧ ಕಿಮ್ಸ್ ಆಡಳಿತ ವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಪೃಥ್ವಿರಾಜ್. ಅಲ್ಲ, ಮನುಷ್ಯತ್ವ, ಮಾನವೀಯತೆ ಅನ್ನುವಂಥದ್ದೇ ಸತ್ತೋಗಿದೆ ಅಲ್ಲಿ. ಅಲ್ಲ, ಫಸ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲಾದರೂ ಕಳಿಸ್ಬೇಕು ತಾನೆ ಬೆಡ್ ಇಲ್ಲ ಅನ್ನುವಂಥದ್ದನ್ನ. ಅದನ್ನು ಮರ್ತುಬಿಟ್ಟು ಮನುಷ್ಯತ್ವ ಅನ್ನುವಂಥದ್ದು ಬಿಟ್ಬಿಟ್ಟು ಬೇರೆ ಕಡೆ ಕಳಿಸಿದಾರಲ್ಲ. ಈಗ ಅಧೀಕ್ಷಕರೆಲ್ಲ ಏನು ಹೇಳ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹಿಂಗೆ ಆಗ್ಬಿಟ್ರೆ ಏನು ಕತೆ ಅಂತ? ಪೃಥ್ವಿರಾಜ್, ಇದು ಈ ಸಂಬಂಧಪಟ್ಟಂಗೆ ಹೆಚ್ಚಿನ ಅಂದರೆ ಹಿರಿಯ ಏನು ವೈದ್ಯಕೀಯ ಅಧೀಕ್ಷಕರು ಇರ್ಬೋದು ಅಥವಾ ಕಿಮ್ಸ್ ನಿರ್ದೇಶಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ಅಲ್ಲೇನು ಕೆಳಗೆ ಏನು ರಾತ್ರಿ ವೇಳೆಯಲ್ಲಿ ಯಾರು ಪಾಳಿಯಲ್ಲಿದ್ದರು ಸಿಬ್ಬಂದಿ, ಅವ್ರೇನಂದರೆ ಅಲ್ಲಿ ಬೆಡ್ ಇಲ್ಲ ಅಂತೇಳಿ ಅಲ್ಲಿಂದ ಅಲ್ಲಿಗೆ ವಾಪಸ್ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅಂದರೆ ಈಗ ಮತ್ತೆ ಏನು ಖಾಸಗಿ ಆಸ್ಪತ್ರೆಗೆ ಹೋಗಿ ವಾಪಸ್ ಆದ ನಂತರ ಈಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ತಳಮಟ್ಟದ ಸಿಬ್ಬಂದಿ ಏನು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಮೇಲಿನ ಅಧಿಕಾರಿಗಳು ಸಹ ಹೆಸರು ಕ್ರೆಡಿಟ್ ಬರುತ್ತೆ. ಆದರೆ ಇಲ್ಲಿ ಕೆಳಮಟ್ಟದ ಸಿಬ್ಬಂದಿ ಏನಂದರೆ ಏನು
ಆ ಒಂದು ಕೆಲಸದಲ್ಲಿ ನಿರ್ಲಕ್ಷ್ಯ ತೋರೋದ್ರ ಜೊತೆಗೆ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಖಂಡಿತವಾಗಿಯೂ ಯಾರೂ ಸಹ ಕ್ಷಮಿಸಲಾರದಂಥ ವಿಷಯ ಆಗಿದೆ. ಹಾಗಾಗಿನೇ ಇದು ಏನು ಕಿಮ್ಸ್ ಏನು ನಿನ್ನೇನು ಒಂದು ಏನು ಚಿಕಿತ್ಸೆ ಕೊಡುವಲ್ಲಿ ಅಟ್ಲೀಸ್ಟ್ ಒಂದು ಚಿಕಿತ್ಸೆ ಕೊಟ್ಟಾದ್ರೂ ವಾಪಸ್ ಕಳಿಸ್ಬೋದಾಗಿತ್ತು. ಅದ್ಯಾವುದನ್ನು ಮಾಡ್ದೇನೆ ಏನು ವಾಪಸ್ ಕಳಿಸಿರೋದ್ರಿಂದಾಗಿ ಡಿಲೇ ಆಗಿದೆ. ಡಿಲೇ ಆದ ಕಾರಣಕ್ಕಾಗಿ ಅಥವಾ ತುಂಬಾ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲ ಬೆಡ್ಡೇ ಇಲ್ಲ ಅನ್ಬಿಟ್ಟು ಆಮೇಲೆ ಕಳ್ಸಿದ್ದ. ಆ ವೆಯ್ಟ್ ಮಾಡಿದ ಟೈಮಲ್ಲೇ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗಿದ್ದ? ಪೃಥ್ವಿರಾಜ್, ಏನು ಇದು ಧಾರವಾಡ ಸಮೀಪ ಆದಂತಹ ಅಪಘಾತ ಆಗಿತ್ತು. ಏನಂದ್ರೆ ಹೆಚ್ಚಿನ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಏನು ಹೆಚ್ಚಿನ ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಕಿಮ್ಸ್ಗೆ ಆಂಬ್ಯುಲೆನ್ಸ್ ಮೂಲಕ ಕರೆತರಲಾಗಿತ್ತು. ಕಿಮ್ಸ್ನಲ್ಲಿ ಕೆಲ ಹೊತ್ತು ಹಾಗೆ ಬಿಡ್ತಾರೆ. ಇಲ್ಲಿ ಏನು ಅವ್ರ ಜೊತೆ ಬಂದಂಥವ್ರು ಇಲ್ಲಿ ಸಿಬ್ಬಂದಿಗೆ ಹೇಳ್ತಾರೆ ಇದು ಏನು ಅಪಘಾತ ಆಗಿದೆ, ಸ್ಟ್ರೆಚರ್ ತೊಗೊಂಡು ಬನ್ನಿ, ತೆಗೆದುಕೊಂಡು ಹೋಗಿ ಅಂದರೆ ಆ ಸಂದರ್ಭದಲ್ಲಿ ಏನಂದರೆ ಸಿಬ್ಬಂದಿ ಹೇಳ್ತಾರೆ ಇಲ್ಲ ಇಲ್ಲಿ ಬೆಡ್ ಇಲ್ಲ, ನೀವು ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ವಾಪಸ್ ಕರ್ಕೊಂಡು ಹೋಗ್ರ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆಗ ಅನಿವಾರ್ಯವಾಗಿ ಅಲ್ಲೂ ಒಂದಿಷ್ಟು ಸಮಯ ಹೋಗುತ್ತೆ. ಯಾಕಂದರೆ ಆಂಬ್ಯುಲೆನ್ಸ್ನಲ್ಲೇ ಕೆಲ ಹೊತ್ತು ಸಮಯ ಹೋಗುತ್ತೆ, ಅಲ್ಲೇ ಬಿಡಲಾಗುತ್ತೆ. ನಂತರ ಏನು ಖಾಸಗಿ ಆಸ್ಪತ್ರೆಗೆ ಮತ್ತೆ ಧಾರವಾಡಕ್ಕೆ ಕರ್ಕೊಂಡು ಹೋಗ್ಲಾಗ್ತದೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆಗಲೇ ಸಾಕಷ್ಟು ಟೈಮ್ ಆಗಿತ್ತು. ಹಾಗಾಗಿ ಏನು ಚಿಕಿತ್ಸೆ ಕೊಡುವಲ್ಲಿ ಒಂದಷ್ಟು ವಿಳಂಬ ಆಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಆ ಒಂದು ವ್ಯಕ್ತಿಯ ಸ್ಥಿತಿ ಮತ್ತಷ್ಟು ಕ್ರಿಟಿಕಲ್ ಆಗಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಅಲ್ಲಿ ಈಗ ಯಾವುದೇ ಆಸ್ಪತ್ರೆ ಆದರೂ ಕೂಡ, ಸ್ಪೆಷಲಿ ಕಿಮ್ಸ್ ಆಸ್ಪತ್ರೆ ಅಂದರೆ ದೊಡ್ಡ ಆಸ್ಪತ್ರೆ, ತುರ್ತು ಚಿಕಿತ್ಸಾ ವಿಭಾಗ ಅನ್ನುವಂಥದ್ದೇ ಇರುತ್ತೆ. ಎಮರ್ಜೆನ್ಸಿ ಅಂತ ಬಂದಂಥ ಸಂದರ್ಭದಲ್ಲೇ ಟ್ರೀಟ್ಮೆಂಟನ್ನು ಕೊಡ್ಲಿಕ್ಕೋಸ್ಕರನೇ ಇರುವಂಥದ್ದು. ವೈದ್ಯರಾದರೂ ಬಂದು ಚೆಕ್ ಮಾಡಿದ್ರ ಏನಾಗಿದೆ ಏನು ಎತ್ತ ಅನ್ನುವಂಥದ್ದು, ಅದನ್ನೂ ಕೂಡ ಮಾಡಲಿಲ್ವಾ? ಯಾರೋ ಒಬ್ಬ ಬಂದ ಇಲ್ಲ ಇಲ್ಲಿ ಜಾಗ ಇಲ್ಲ ಅಂತ ಕಳಿಸಿದ್ದ. ಹೌದು ಪೃಥ್ವಿರಾಜ್, ಅಂದರೆ ಇಲ್ಲಿ ಯಾರೂ ವೈದ್ಯರು ಸಹ ಬರಲಿಲ್ಲ, ಸಿಬ್ಬಂದಿನೂ ಸಹ ಏನಂದರೆ ಅದು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲ ಅಂತ ಅಲ್ಲೇ ಕೈ ಮಾಡಿಬಿಟ್ಟು ಇಲ್ಲ ಇಲ್ಲಿ ಏನು ಬೆಡ್ಗಳು ಖಾಲಿ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಅಲ್ಲಿ ಯಾರೂ ಸಹ ಒಂದು ರೋಗಿಯನ್ನು ಏನು ಅಟ್ಲೀಸ್ಟ್ ಒಂದು ಏನು ಆ ರೋಗಿಗೆ ಒಂದು ತಕ್ಷಣಕ್ಕೆ ಏನು ಸ್ಪಂದನೆ ಮಾಡಬೇಕು ಅದ್ಯಾವುದೂ ಸಹ ಸ್ಪಂದನೆ ಮಾಡುವಂಥ ಕೆಲಸ ಆಗಲಿಲ್ಲ. ಅದೇ ಕಾರಣದಿಂದಾಗಿಯೇ ಅನಿವಾರ್ಯವಾಗಿ ಅವ್ರೇನಂದರೆ ಏನು ಆ ವ್ಯಕ್ತಿನ ವಾಪಸ್ಸು SDM ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡಲಾಯಿತು. ಆದರೆ ಏನು ಸಾಕಷ್ಟು ವಿಳಂಬ ಆಗಿದ್ದರಿಂದಾಗಿ ಮತ್ತು ಸಾಕಷ್ಟು ತೀವ್ರ ಥರದ ಒಂದು ಅಪಘಾತ ಆಗಿದ್ದರಿಂದಾಗಿ ಆತನ ಬ್ರೈನ್ ಡೆಡ್ ಆಗಿದೆ ಮತ್ತು ಕೋಮಾ ಸ್ಥಿತಿಯಲ್ಲಿ ಇದ್ದಾನೆ. ಹಾಗಾಗಿ ಮತ್ತೆ ಈಗ ಅಲ್ಲಿ ಯಾಕಂದರೆ ಸಾವನ್ನಪ್ಪೋದು ಖಚಿತ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯವರು ಏನಂದರೆ ನೀವು ಕಿಮ್ಸ್ಗೆ ತೆಗೆದುಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ದರಿಂದಾಗಿ ಈಗ ಏನಂದರೆ ಕಿಮ್ಸ್ಗೆ ಕರ್ತಂದಿದ್ದಾರೆ. ಇಲ್ಲಿ ಈಗ ಸದ್ಯಕ್ಕೆ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸನ ನಿನ್ನೆನೇ ಮಾಡಿದರೆ ಅಟ್ಲೀಸ್ಟ್ ಒಂದಷ್ಟು ಚೇತರಿಸ್ಕೊಳ್ತಾ ಇದ್ದ ಅನ್ನೋ ಒಂದು ಅಭಿಪ್ರಾಯ ಅವರ ಸಂಬಂಧಿಕರದಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ, ನಿಮ್ಮೆಲ್ಲ ಮಾಹಿತಿಗಾಗಿ.